ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಪ್ರತ್ಯಂಗಿರ ಹೋಮ ಮಾಡೋದು ಯಾಕೆ? ಈ ಪ್ರತ್ಯಂಗಿರ ಹೋಮಕ್ಕೆ ಖಾರದ ಪದಾರ್ಥಗಳನ್ನೇ ಯಾಕೆ ಬಳಸ್ತಾರೆ? ಈ ಹೋಮದಲ್ಲಿ ಭಾಗವಹಿಸಿದ್ರೆ ಏನೆಲ್ಲ ಲಾಭ ಸಿಗುತ್ತೆ ಅಂತ ಗೊತ್ತಾ? ಪ್ರತ್ಯಂಗಿರ ಹೋಮದ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ. ಅಮಾವಾಸ್ಯೆ ಹುಣ್ಣಿಮೆಯಂದು ಹೆಣ್ಣು ದೇವತೆಗಳಲ್ಲಿ ಹೆಚ್ಚು ಶಕ್ತಿ ಜಾಗೃತವಾಗಿರುತ್ತದೆ. ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು, ತನ್ನದೇ ಆದಂತಹ ಸಮಸ್ಯೆಗಳಿಗೆ ಪರಿಹಾರಕ್ಕೋಸ್ಕರ ಈ ಯಾಗವನ್ನು ಮಾಡಲಾಗುತ್ತದೆ. ಇನ್ನು ಈ ಹೋಮದಲ್ಲಿ ಖಾರದ ಪದಾರ್ಥಗಳು ಅಂದರೆ ಒಣಮೆಣಸಿನಕಾಯಿ, ಕಲ್ಲುಪ್ಪು, ಕಾಳು ಮೆಣಸು ಇತ್ಯಾದಿ ಖಾರದ ಪದಾರ್ಥಗಳನ್ನು ಸ್ವಾಹಾಕಾರ ಕೊಟ್ಟು ಯಾಗ ಮಾಡುವುದು ಕ್ರಮ. ಈ ಪದಾರ್ಥಗಳನ್ನು ನೀವಳಿಸಿ ಹೋಮಕ್ಕೆ ಅರ್ಪಿಸೋದ್ರಿಂದ ನಮ್ಮಲ್ಲಿರುವಂತಹ ದೃಷ್ಟಿದೋಷಗಳನ್ನ, ನಮಗೆ ಆಗಿರುವಂತಹ ಮಾಟ ಮಂತ್ರಗಳಿಂದ ಪರಿಹಾರ ಸಿಗೋದಲ್ಲದೆ ವ್ಯಾಪಾರ ಉದ್ಯೋಗದಲ್ಲಿನ ನಷ್ಟ, ಶತ್ರುಕಾಟ, ಅಕಾಲ ಮೃತ್ಯುಗಳಂತಹ ಕಠಿಣ ಸಮಸ್ಯೆಗಳಿಗೆ ಈ ಪ್ರತ್ಯಂಗಿರ ಯಾಗದಲ್ಲಿ ಪರಿಹಾರ ಸಿಗುತ್ತದೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕೆಬೆಟ್ಟಹಳ್ಳಿ ಹಾಗೂ ಉಲ್ಕೆರೆ ಕೊಪ್ಪಲಿನ ಸಮೀಪ ಇರುವ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠದಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯಂದು ಈ ಪ್ರತ್ಯಂಗಿರ ಹೋಮವನ್ನು ನಡೆಸಲಾಗುತ್ತದೆ. ಯುಗಾದಿ ಹಬ್ಬದ ಅಮಾವಾಸ್ಯೆಯ ಪ್ರಯುಕ್ತ ಏಪ್ರಿಲ್ ತಿಂಗಳ 8ನೇ ತಾರೀಕು ವಿಜಯಕಾಳಿ ಮಠದಲ್ಲಿ ಪ್ರತ್ಯಂಗಿರ ಹೋಮ ನಡೆಯುತ್ತದೆ. ಈ ಹೋಮಕ್ಕೆ ನೀವು ಕೂಡ ಭಾಗವಹಿಸಿ ಪ್ರತ್ಯಂಗಿರ ಹೋಮದ ಸಂಪೂರ್ಣ ಫಲವನ್ನ ಪಡೆಯಿರಿ.